ಆದರೂ ಅತ್ತೆಯರು ಅತ್ತೆ ಹ್ಯಾಂಗೆ ಮಾಡಕೊಂತಾರಪ್ಪ ಇತ್ತೀಚೆಗೆ. ಅಲ್ಲ, ಇದೆಲ್ಲ ಕಾರ್ಯದಾಗೂ ಅತ್ತೆಯರು ಮುಂದೆ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ಬೇಕು. ನಮಗೆ ನಿಂತ್ಕೊಂಡು ಎಲ್ಲ ಥರ ಜವಾಬ್ದಾರಿನೇ ಹೇಳ್ಬೇಕು, ಹಿಂಗೆ ಮಾಡ್ರಿ ಅಂತಂದು. ಆದ್ರೆ ಇಲ್ಲಿ ಉಲ್ಟಾ ನಾವ ಹೇಳಂಗಾಗೈತಿ. ಅತ್ತೆಯರಿಗಂತೂ ಯಾವ ಒಂದು ಜವಾಬ್ದಾರಿನೇ ಇಲ್ಲ. ಅಲ್ಲ, ಮಗಳದ ಮದ್ವೆ ಕಾರ್ಯಕ್ಕೆ ಹಿಂಗೆ ಮಾಡಿದರೆ ಹೆಂಗಪ್ಪ ಅಂತ ಅನ್ಸೈತಿ. ಅಯ್ಯ, ಅತ್ತೆಯರಿಗೆ ಅಳಿಯಾಗ ಬರೋನು ಒಂದು 2 ಲಕ್ಷ 3 ಲಕ್ಷ ಸಂಬಳ ಇರೋನು ಆಗ್ಬೇಕಾಗಿತ್ತಂತ. ದೊಡ್ಡ ಅರಮನೆ, ಕಾರು ಎಲ್ಲ ಇರಬೇಕಾಗಿತ್ತಂತ. ಹಾಗಾಗಿ ಈಗ ಬಂದಿರೋ ಸಂಬಂಧಕ್ಕೆ ಅಷ್ಟಕ್ಕೊಂದು ಸಂಬಳ ಇಲ್ಲಲ್ಲ. ಅದು ಅಲ್ದ ಮತ್ತು ಇನ್ನೊಂದೇನು ರೂಲ್ಸ್ ಗೊತ್ತ ನಿನಗೆ? ಏನು ಹೊಸ ರೂಲ್ಸ್? ಮತ್ತು ಮಗಳು ಗಂಡನ ಮನೆಗೆ ಹೋದ್ಮೇಲೆ ಅತ್ತೆ ಮಾವಾಗ ಈಕೆ ಗಂಡನ ಜೊತೆ ಇರಬಾರ್ದಂತ. ಇಲ್ಲ ಅಂದ್ರೆ ಆ ಹುಡುಗಗೆ ತಂದೆ ತಾಯಿನ ಇರಬಾರ್ದಂತ. ಅಂಥ ಸಂಬಂಧ ಬೇಕಾಗಿತ್ತಂತ. ಈ ಅತ್ತಿಯರ ಹಣೆ ಬರನೇ ಈಟಂತೀನಿ ನಾನು. ಅಲ್ಲ, ಇವ್ರ ಮನೆಗೆ ಸೊಸೆಯಾಗಿ ಬರೋಕೆ ಇವ್ರ ಮನೆಯಾಗಿರೋರು ಎಲ್ಲರನ್ನೂ ಚಂದನತಂಗೆ ನೋಡ್ಕೋಬೇಕು. 3 ಇಂದ 4 ಹೊತ್ತು ಅಡುಗೆ ಮಾಡಿ ಹಾಕ್ಬೇಕು, ಎಲ್ಲ ಕೆಲಸ ಮಾಡ್ಬೇಕು, ಇವ್ರನ್ನ ನೋಡ್ಕೋಬೇಕು. ಆದರೆ ಇವ್ರ ಮಗಳು ಏನು ಒಕ್ಕಳಲ್ಲ ಗಂಡನ ಮನೆಗೆ, ಆ ಮನೆಯಾಗ ಅತ್ತೆ ಮಾವ ಇರಬಾರ್ದು. ಏನಂತ ಯೋಚನೆ ಮಾಡ್ತಾರೋ ಏನೋ ಅಂತೀನಿ ನಾನಂತೂ. ಅದ ಮತ್ತು ಸೊಸೆಯರಿಗೆ ಒಂದು ನ್ಯಾಯ, ಮಗಳಿಗೆ ಒಂದು ನ್ಯಾಯ. ಎಲ್ಲ ಕಡೆ ಎಲ್ಲರೂ ಹಂಗಿರಲ್ಲ. ಆದ್ರೆ ಈ ಥರ ಇರೋರ ಸಂಖ್ಯೆನ ಭಾಳ ಐತಿ. ಒಬ್ಬರು ಒಳ್ಳೆಯವ್ರು ಇರ್ತಾರೆ ಏನು. ಅಲ್ಲ, ಬರೀ ರೊಕ್ಕ 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 ಅಂತ ಅಲ್ಲ, ನಮ್ಮತ್ತಿ ನಾಳೆ ಸತ್ತ ಮೇಲೆ ರೊಕ್ಕ ನಾವು ಹೊತ್ಕೊಂಡು ಕಳ ಏನಂತೀನಿ ನಾನಂತೂ. ಏನವ ಇಬ್ಬರು ಫ್ರೆಂಡ್ಸ್ ಏನೋ ಜೋರಾಗಿ ಮಾತಾಡಕುಂತೀರಿ? ಅದು ಏನಿಲ್ಲ ರೀ ಅಮ್ಮಾರ, ಇದು ಫಂಕ್ಷನ್ ಎಲ್ಲ ಚಲೋನ ತಂಗ ಆತಲ್ಲ, ಅದನ್ನು ಮಾತಾಡ್ಕೊತ ನಿಂತಿದ್ವಿ ಆಟ. ಲಲಿತಾ, ನೀ ಸುಮ್ಮನಿರ. ಸವಿತಾ, ಹೇಳ, ಏನು ಮಾತಾಡ್ಕೊಂಡು ನಿಂತಿದ್ರಿ? ಅದು ಅಮ್ಮರ, ಫಂಕ್ಷನ್ ಎಲ್ಲ ಚಲೋ ಆಗಿತ್ತು. ಆದ್ರೆ ಅತ್ತಿಯಾರು ಯಾಕೆ ಹಂಗೆ ಮಾಡಾಕುಂತಿದ್ರು ಅಂತಂದು ಮಾತಾಡ್ಕೊತ ನಿಂತಿದ್ವಿ. ಯಾಕಂದ್ರೆ ಬಂದು ಬೀಗ್ರ ಮುಂದೆ ಅತ್ತಿಯಾರ ನಕ್ಕೊಂತ ಚಂದನತ್ತಂಗೆ ಅಡ್ಡಾಡ್ಕೊತ ಎಲ್ಲ ಜವಾಬ್ದಾರಿನೂ ತೊಗೊಂಡಿದ್ರೆ ಎಷ್ಟು ಚಲೋ ಆಕಿತ್ತಲ್ಲ. ಅದನ್ನು ಬಿಟ್ಟು ಅತ್ತಿಯಾರು ಸಿಡಿ ಅನ್ಕೊತ ಗುರ್ರ ಅನ್ಕೊತಿದ್ರಲ್ಲ, ಅದು ಯಾಕೋ ನಮ್ಗೆ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಅದನ್ನು ಮಾತಾಡ್ಕೊತ ನಿಂತಿದ್ವಿ. ಹ್ಞೂನವ್ವ, ನನಗೂ ಅದೇ ಬೇಸರ ಅನ್ನಿಸ್ತವ ಯವ್ವ. ನನಗಂತೂ ನನ್ನ ಮಗಳ ಸಲುವಾಗಿ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಏನು ಹೇಳ್ಬೇಕಾ ಏನು ಬಿಡ್ಬೇಕು ಒಂದು ಗೊತ್ತಾಗವಲ್ದು ನನಗಂತೂ. ಅಳಿಯಂದ್ರೆ ಆದರೂ ನಿಮ್ಮ ಹೆಂಡತಿಗೆ ಇನ್ನೊಂದು ಸಲ ಹೇಳ್ರಿ. ಯಾಕಂದ್ರೆ ಬಂದು ಬೀಗರು ಮುಂದೆ ಹೀಗೆಲ್ಲ ಮಾಡಿದ್ರೆ ಸರಿ ಅನ್ಸಂಗಿಲ್ಲ. ಈಗ ಹೂವಣ್ಣು ಇಡಾಕೆ ಬಂದಿದ್ರು, ನಮ್ಮ ಜೊತೆ ಎಲ್ಲ ಜೊತೆ ಮಾತಾಡ್ಕೊತಿದ್ರು, ಹಿಂಗಂತ ಅಷ್ಟು ಲಕ್ಷ್ಯ ಕೊಟ್ಟಿಲ್ಲ ಅವರು. ನಾಳೆ ಹೋಳಿಗೆ ಉಣ್ಣಾಕೆ ಹೋದಾಗ ಇಡೇ ಇದ್ದಾಗ ಮದುವೆ ಆಗ ಹಿಂಗೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನು ಅನ್ನಿಸ್ತೈತಿ? ಆ ಹುಡುಗಿ ತಾಯಿಗೆ ನೋಡಿ ಮದುವೆನೇ ಇಷ್ಟ ಇಲ್ಲ ಅಂತ ಅನ್ನಿಸ್ತೈತಂತ ಹೇಳಂಗಿಲ್ಲನ. ಆಮೇಲೆ ಅವ್ರ ಕಡೆಯಲ್ಲವರು ಭಾಳ ಜನ ಬಂದ್ರಂದ್ರೆ ಅವಾಗೆಲ್ಲ ಅಬ್ಸರ್ವ್ ಮಾಡ್ತಾರೆ. ಈಕೆ ಹಿಂಗೆ ಮಾಡ್ಕೊತ ಕುಂತ್ಲಂದ್ರೆ ಆಮೇಲೆ ಅವ್ರು ಏನು ಅನ್ಕೊಳಂಗಿಲ್ಲ. ನಮ್ಮ ಮನೆ ಮರ್ಯಾದೆನ ಹೋಗೋದಿಲ್ಲ. ಒಂದು ಸ್ವಲ್ಪ ನೀವ ತಿಳಿಸಿ ಹೇಳ್ರಿ ಆಳಿ ಅಂದ್ರೆ. ಅತ್ತಿಯಾರ ನನಗಂತೂ ತಿಳಿಸಿ ಹೇಳಾತು, ಬಡ್ದು ಹೇಳಾತು, ಬೈದು ಹೇಳಾತು, ಎಲ್ಲ ಥರ ರೀತಿಯಿಂದನೂ ಹೇಳಿ ಆತು. ಆದರೂ ನಿಮ್ಮ ಮಗಳು ಏನು ಬದಲಾಗಲ್ರಿ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತಿ. ಈಗ ನನ್ನ ಮಗಳು ಮದುವೆ ಆಗೋದೊಂದು ಕಾಯ ಕುಂತೀನಿ ನೋಡ್ರಿ ನಾನು. ನನ್ನ ಮಗಳದ್ದು ಮದುವೆ ಒಂದು ಆತಂದ್ರೆ ಯಪ್ಪ ದೇವ್ರಿ, ತಲೆ ಮೇಲಿರೋ ಒಂದು ದೊಡ್ಡ ಭಾರ ಇಳಿದು ಬಿಡ್ತೈತಿ. ಆಮೇಲೆ ಆಕೆ ಏನಾರು ಯಾಕೆ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ರೀ. ಆಕೆ ಜೊತೆ ಹೇಗೆ ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ. ನೋಡಿದಿಲ್ರಿ ಅತ್ತರ, ಮನ್ಯಾಗ ಅತ್ತಿಯಾಗಿ ಇದು ಸೊಸೆಯರಿಗೆ ಹಿಂಗೆ ಮಾಡ್ರಿ, ಬಂದವ್ರಿಗೆ ಹಿಂಗೆ ನೋಡ್ಕೋರಿ, ಇದು ಕೊಡ್ರಿ, ಅದು ಮಾಡ್ರಿ ಅಂತ ತಾನೇ ಹೇಳ್ಬೇಕು. ಅದನ್ನು ಬಿಟ್ಟು ತಾನೇ ಮುಖ ಸಿಂಡ್ರಿಸ್ಕೊಂಡು ಒಂದು ಕಡೆ ನಿಂತ್ಕೊಂಡ್ರೆ ಏನು ಮಾಡಬೇಕು? ಪುಣ್ಯಕ್ಕೆ ಯಾಕೋ ಇಬ್ಬರು ಸೊಸೆಯರು ಮನೆ ಮಕ್ಕಳಿದ್ದಂಗೆ ಅದಾರ. ತಾವ ಎಲ್ಲ ಜವಾಬ್ದಾರಿನೂ ತೊಗೊಂಡು ಎಲ್ಲನೂ ಚಂದನತಂಗೆ ನಿಭಾಯಿಸಿದ್ರು, ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಹೆಂಗಿತ್ತು ಬಾಳೆವು? ನಾನು ಅದೇ ಯೋಚನೆ ಮಾಡಕ್ಕಂತೀನಿ ಹೇಳಿ. ಅಂದರೆ ಅಕಸ್ಮಾತ್ ಚಂದ್ರು ಕೃಷ್ಣಂಗೆ ಮದುವೆ ಆಗ್ಲಾರ್ದ ಫಸ್ಟಿಗೆ ನಾವು ಗೌರಿ ಮದುವೆ ಮಾಡೋಕೆ ಹೋಗಿದ್ವಿ ಅಂತ ತಿಳ್ಕೊ. ಈಕಿ ಹಿಂಗೆ ಮಾಡಕ್ಕಂತಿದ್ರೆ ಮನೆ ಜವಾಬ್ದಾರಿನೆಲ್ಲ ನಿಭಾಯಿಸೋರು ಯಾರಿದ್ರು ನನ್ನ ಕೈಯಾಗತ್ತಾ? ಇಲ್ಲ. ಮನೆ ಅಡುಗೆ ಎಲ್ಲ ನಿಮ್ಮ ಕೈಯಾಗ ನೋಡ್ಕೊಳಕ್ಕಿತ್ತ? ಇಲ್ಲ. ಹೆಂಗಿತ್ತು ಹೇಳ್ರಿ ಪರಿಸ್ಥಿತಿ? ಯಪ್ಪ ದೇವರೇ, ನನ್ನ ಮಗಳಿಗಂತೂ ಈ ಜನ್ಮದಾಗ ಬುದ್ಧಿ ಬರಂಗಿಲ್ಲ ಬಿಟ್ರಿ ಹೇಳಿ ಅಂದ್ರೆ. ಅತ್ತೆಯರ, ನಿಮ್ಮ ಮಗಳದ ಬಾಲ ನಾಯಿ ಬಾಲ, ಅದು ಈ ಜನ್ಮದಾಗ ಸೀದಾಗಂಗಿಲ್ಲ. ಅದೆಲ್ಲ ಹೋಗ್ಲಿ ಬಿಡ್ರತ್ತಾರ. ಅಕ್ಕಿದ ಯಾವಾಗಿರಂಗಿಲ್ಲ ರಗಡಿ ಇದ್ದಿದ್ದ. ಆದರೂ ಕಾರ್ಯ ಎಲ್ಲ ಚಲೋ ಆಯ್ತಲ್ಲ, ಬಂದು ಬೀಗ್ರಂತ ಎಲ್ಲರೂ ಖುಷಿ ಪಟ್ಟು ಹೋದ್ರು. ಅಂದಂಗೆ ಲಲಿತಾ ಸವಿತವ ಅಡುಗೆ ಮಾತ್ರ ಮತ್ತಾಗಿತ್ತಂತ ನೋಡವ. ಎಲ್ಲರೂ ಹೊಗಳದ ಅಡುಗೆ ಚಲೋ ಆಗೈತೆ ಅಂತಂದು ನಂಗಂತೂ ಭಾಳ ಖುಷಿ ಆಯ್ತು ನೋಡ್ರವ. ಮಾವರ, ನಿಮಗೆ ಖುಷಿ ಆದರೆ ಸಾಕು ಬಿಡ್ರಿ. ಹೂನವ್ವ, ನಂಗಂತೂ ಭಾಳ ಖುಷಿ ಆಯ್ತು. ಅಂದಂಗೆ ಹೊಟ್ಟೆ ಹಸು ಆಗಕೊಂತೈತಿ, ನನಗೂ ಊಟ ಹಾಕ್ಕೊಡ್ತೀರಾ? ಅಯ್ಯೋ, ಯಾಕ್ರಿ ಮಾವರ ನೀವು ಊಟ ಮಾಡಿಲ್ಲ ಅಂದರೆ? ನಾವೇನು ಅಂದ್ಕೊಂಡ್ವಿ, ಅವ್ರ ಬೀಗ್ರ ಜೊತೆ ನೀವು ಊಟ ಕುಂತಿದ್ರೆ ಏನಂತ ಅಂದ್ಕೊಂಡ್ವಿ ನಾವು. ಒಳಗಡೆ ಇವರು ನಿಮ್ಮ ಮಕ್ಕಳ ನೀಡಾಕ ಕುಂತಿದ್ರಲ್ಲ, ಹಾಗಾಗಿ ನಾವು ಒಳಗಡೆ ನಿಂತ್ಕೊಂಡು ದಬ್ರಿಗೆ ಅದಕ್ಕೆ ಹಾಕ್ಕೊಡಕ್ಕೆ ಕುಂತಿದ್ವಿ. ಏನು ರೀ ಮಾವರ, ಆಗಲೇ ಟೈಮ್ ಆಗೈತಿ, ಇನ್ನೂ ಊಟ ಮಾಡಿಲ್ಲ ಅಂತಿರಲ್ಲ. ನಡ್ರಿ ಮೊದಲು ಊಟ ಹಾಕ್ಕೊಡ್ತೈತಿ, ಊಟ ಮಾಡಿದ್ರೆ ಅಂತ.
ಅಯ್ಯ ನಾನು ಬೀಗ್ರ ಜೊತೆನ ಊಟ ಕೂತ್ಕೋಬೇಕಂತ ಅನ್ಕೊಂಡೆ. ಅಷ್ಟ್ರಾಗ ಮತ್ತು ಊರನ್ ಹಿರಿಯರು ಅವರೆಲ್ಲ ಬಂದಿದ್ರಲ್ಲ, ಅವ್ರದ್ದು ಊಟ ಆಗಿತ್ತು. ಮತ್ತು ಮನೆಗೆ ಬಂದಾರ, ಅವ್ರಿಗೆ ಮಾತಾಡ್ತಿಲ್ಲ ಅಂದ್ರೆ ಹೆಂಗೆ. ಹಾಗಾಗಿ ಬೀಗ್ರ ನೀವು ಊಟ ಮಾಡ್ರಿ, ನಾ ಬರ್ತೀನಿ ಅಂತ ಹೇಳಿ ಎದ್ದು ಬಂದೆ. ಹಿಂಗೆ ಆಮೇಲೆ ಎಲ್ಲರ ಜೊತೆ ಮಾತಾಡ್ಕೊಂತ ನಿಂತ್ಕೊಂಡೆ. ಅಷ್ಟೊತ್ತಿಗೆ ಇವ್ರದ್ದು ಊಟ ಆಯ್ತು. ಊಟ ಮುಗಿಯಷ್ಟಿಗೆ ಅವ್ರಿಗೆ ಅಡಿಕೆಯಲ್ಲಿ ಹಣ್ಣು ಅದನ್ನೆಲ್ಲ ಕೊಟ್ಟು ಆಮೇಲೆ ಅವರು ಹೊತ್ತಾಕೈತಿ ನಾವು ಹೋಗ್ತೀವಿ ಅಂತಂದ್ರೆ. ಹಂಗಾಗಿ ಗದ್ದಲಾಗ ಊಟನ ಮಾಡಿಲ್ಲವ, ಹೊಟ್ಟೆ ಭಾಳ ಹಸಿದ್ಬಿಟ್ಟೈತಿ. ಸ್ವಲ್ಪ ಊಟ ಹಾಕೊಡು ಬರವ, ಊಟ ಮಾಡ್ತೀನಿ. ಅಯ್ಯೋ ನಡೀರಿ ಮಾವರ ನಡೀರಿ, ಆಗಲೇ ಹೊತ್ತಾಗೈತಿ. ನೀವು ನೋಡಿದ್ರೆ ಟೈಮಿಗೆ ಊಟನ ಮಾಡಲ್ಲ ಅಂತೀರಿ, ನಡೀರಿ. ಪುಣ್ಯ ಈ ಮನೆಗೆ ಒಳ್ಳೆಯ ಸೊಸೆಯರು ಸಿಕ್ಕಾರ. ಇಲ್ಲ ಅಂದಿದ್ದಿದ್ರ ಅಲ್ಲ, ನನ್ನ ಅಳಿಯ ಮಾಡಿರೋ ಪುಣ್ಯಕ್ಕೆ ಆ ದೇವರು ಚಲೋ ಸೊಸೆಯನ್ನ ಕೊಟ್ಟಾರ. ನನ್ನ ಮಗಳು ಮಾಡಿರೋ ಪಾಪಕ್ಕೆ ಅಂತ ಒಂದು ಸೊಸೆನ ಕೊಟ್ಟ. ಅತ್ತಿಯರ, ನನಗಂತೂ ಇವತ್ತಿನ ಫಂಕ್ಷನ್ ಒಂಚೂರು ಇಷ್ಟ ಆಗಿಲ್ಲ. ಏನು ಚೆನ್ನಾಗಿ ಮಾಡಾರತ್ತೆ. ನಮ್ಮ ಮನೆಗೆ ನಮ್ಮ ಫಂಕ್ಷನಲ್ಲಿ ನೀವು ನಮ್ಮ ಮನೆಗೆ ಬಂದಾಗ ಹೆಂಗೆ ನಾವು ಮಾಡಿದ್ವಿ ಫಂಕ್ಷನ್. ಇವ್ರು ನೋಡಿದ್ರೆ ಈ ಮನ್ಯಾಗ ನೋಡಿದ್ರೆ ಹೆಂಗೆ ಮಾಡ್ಯಾರ. ಅತ್ತಿಯರ, ಇವರು ಫುಲ್ ಲೋ ಕ್ಲಾಸ್ ಹೊಂಟ್ಬಿಟ್ಟಾರ ನೋಡ್ರಿ. ನೀವು ಹೈ ಕ್ಲಾಸ್ ಹೋಗ್ಬೇಕಂದ್ರೆ ನೀವು ಹೈ ಕ್ಲಾಸ್ನಲ್ಲಿರೋ ಸಂಬಂಧನ ಹುಡುಕ್ಬೇಕು. ಎಲ್ಲ ಅಂದ್ರೆ ಹಿಂಗಾಗದು ನೋಡ್ರಿ. ನಾನು ಅದನ್ನ ಪ್ರಯತ್ನ ಮಾಡಕೊಂತೀನಲ್ಲವ. ಚಲೋ ಗಂಡನ ಹುಡುಕೊಂತಾಡ್ರಿ, ಭಾಳ ದಿನ ಇನ್ನು ಟೈಮ್ ಐತಿ. ನಮ್ಮ ಗೌರಿಗೆ ನಿನ್ನ ಅಂತ ಏನು ವಯಸ್ಸು ಆಗಿಲ್ಲ. ಚಲೋ ಹುಡುಗನ ಹುಡ್ಕೊಂಡ್ರಿ, ಒಳ್ಳೆ ಆಸ್ತಿ ಅಂತಸ್ತು ಚಲೋ ಸಂಬಳ ಬರೋ ಅಂತ ಹುಡುಗನ ಹುಡ್ಕೊನ ತಡೀರಿ ಅಂತ ಎಷ್ಟು ಹೇಳಿದ್ರೂ ಕೇಳವಲ್ರಿ. ಅವಸ್ರು ಮಾಡಾಕೊಂತ್ಬಿಟ್ಟ. ನನಗಂತೂ ಹೆಂಗೆ ಹೇಳ್ಬೇಕು ಹೆಂಗೆ ಬಿಡ್ಬೇಕು ಅಂತ ಅನಿಸ್ಬಿಟ್ಟೈತೆ ಅತ್ತಾಗ. ಅತ್ತೇರ, ನೀವು ಹೆಂಗೆ ಮಾಡಬೇಕು ಅಂತ ಅನ್ಕೊಂಡು ಕೂತ್ಕೊಂಡ್ರೆ ನೀವು ಇಲ್ಲಿ ಹಾಳಾಗೋದು ನಿಮ್ಮ ಮಗಳ ಜೀವನ ಹೊರತು ಬೇರೆ ಯಾರ ಜೀವನನೂ ಅಲ್ಲ. ಯೋಚನೆ ಮಾಡಿರಿ ಒಂದು ಸ್ವಲ್ಪ. ಅತ್ಯಾರ, ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು, ಆ ಮನೆಯಾಗ ಒಂದು ಮುದುಕಿತ್ತಲ್ಲ ಅಜ್ಜಿ, ಆ ಅಜ್ಜಿನವ್ರು ಏನು ಸೊಕ್ಕಿಂದ ಐತಿ ಏನ್ತನ. ಅದಕ್ಕಂತೂ ಭಾಳ ಸೊಕ್ಕೈತಿ ನೋಡ್ರಿ ಅತ್ಯಾರ. ಅಕ್ಕಿ ಕೈಯಾಗ ನಮ್ಮ ಗೌರಿ ಸೀದಾ ಚಂದನ ತಗ ಬಾಣ್ಲೆಗೆ ಹಾಕಿ ಹುರಿದು ಮುಕ್ಕ ಬಿಡ್ತಾಳೆ ನೋಡ್ರಿ ಅತ್ಯಾರ. ಹೆಂಗೆ ಮಾಡ್ತೀನಿ ನೋಡ್ರಿ, ನಾನಂತೂ ಹೇಳಷ್ಟು ಹೇಳೀನಿ. ಹೂನಾ, ಇಷ್ಟು ಸೊಕ್ಕಿಂದ ಐತಿ ನಿನಗೆ ಹೆಂಗಂತ ನನಗಂತೂ ಇಷ್ಟು ಸಿಟ್ಟು ಬಂದಿತ್ತು. ನೀನು ನೋಡಿದ್ರೆ ಒಳ್ಳೆ ಗೊಂಬಿ ಕಣ್ಣಂಗೆ ಕಾಣಕೊಂತಿದ್ದೇವ. ಅಯ್ಯೋಯ್ಯ, ಮರ್ತ ಬಿಟ್ಟು ನೋಡು, ಸವಿತಿಗೆ ಲಲಿತಿಗೆ ಐತಿದ್ದಾರೆ. ನೀವು ಹೋಗಪ್ಪ, ನಾವು ಅವ್ರ ಜೊತೆ ತಟಕ್ಕೆ ಮಾತಾಡೋದೈತಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೇನಂತೆ. ಏ ಸವಿತಿ, ಲಲಿತಿ ಬರ್ರಿಲ್ಲಿ. ಏನು ಮಾತಾಡ್ಬೇಕ್ರಿ ಅತ್ತಾರ? ನೀನು ಹೋಗಿಲ್ಲ, ಇಲ್ಲ ನೀನು ಇಲ್ಲೇ ಮಾತಾಡ್ತೇನೆ ಅವ್ರ ಹತ್ರ. ಒಂದು ನಿಮಿಷ ಇರು. ಏನ್ರಿ ಅತ್ತಾರ ಕರೆದ್ರಲ್ಲ? ನಾನು ನಿಮಗೇನಂತ ಹೇಳಿದ್ದೆ? ಅದು ನಿಮಗೆ ಗೊತ್ತಿರ ಅತ್ತಾರ, ನಮಗೇನು ಗೊತ್ತು? ನೋಡು, ನಾನು ಮೊದಲ ನೆತ್ತಿಗೆರೈತಿ. ನಾನು ಕೇಳಿದಕ್ಕಷ್ಟ ಉತ್ತರ ಕೊಡು. ಅದ ರೀ ಅತ್ತಾರ, ನೀವೇನು ಕೇಳಾಕೊಂತೀರ ಅದಕ್ಕಷ್ಟ ಉತ್ತರ ಕೊಡಾಕೊಂತೈತಲ್ಲ. ಈ ನೋಡಿ ಸವಿ, ನನಗೆ ಸಿಟ್ಟು ತರಿಸ್ಬೇಡ. ನಾನು ನಿಮ್ಗೆ ಏನು ಹೇಳಿದ್ದೆ ಅದನ್ನ ಹೇಳಿ ಫಸ್ಟ್. ಅಲ್ಲ ರೀ ಅತ್ತಾರ, ನೀವು ಹೇಳಿದ್ದೆ ನಿಮ್ಗೆ ನೆನಪಿಲ್ಲ ಅಂದ್ರೆ ನಾವೇನು ಮಾಡೋಣ? ಏನು ಹೇಳಿದ್ರಿ ನೀವು? ಅಷ್ಟಕ್ಕೂ ದಿನದಾಗ ಬೆಳಗ್ಗೆಯಿಂದ ರಾತ್ರಿ ತನಕ ಏನಾರ ಒಂದು ಹೇಳ್ತಾನೆ ಇರ್ತೀರಿ. ಅದ್ರಾಗೆಲ್ಲನೂ ಎಲ್ಲಿ ನೆನ್ಪಿಟ್ಕೋಬೇಕ್ರಿ ಅತ್ತಾರ. ಅದಕ್ಕೆ ದಯವಿಟ್ಟು ಅದು ಏನಂತ ನೀವು ನೆನಪು ಮಾಡಿ ಹೇಳಿಬಿಡ್ರಿ. ಟಾಂಗ್, ನನಗೆ ಟಾಂಗ್ ಇರಲಿ, ಮಾಡ್ತೀನಿ. ಅಲ್ಲ, ನಿಮ್ಮಿಬ್ಬರಿಗೂ ರೆಡಿ ಆಗಬೇಡ ಅಂತ ಅಂದಿದ್ದಿಲ್ಲ ನಾನು, ಮತ್ತೆ ಅದಕ್ಕೆ ರೆಡಿ ಆದರೆ ನೀವು ಫಂಕ್ಷನಿಗೆ? ಅದು ಅತ್ತೆರ, ಅಮ್ಮಾರ ರೆಡಿ ಆಗಂತಂದ್ರೆ ಅಮ್ಮಾರ 1000 ಹೇಳ್ತಾರೆ. ಯಾಕೆ ಅಮ್ಮಾರು ಹೇಳಿದಂಗೆ ನಡ್ಕೋತೀರ ನೀವು? ನಾನು ಬೇಡ ಅಂತ ಹೇಳಿದ್ದಿಲ್ಲ. ನಾ ಬೇಡ ಅಂದಮೇಲೂ ನೀವು ಅದು ಹೆಂಗೆ ರೆಡಿ ಆದ್ರಿ? ಕೈಯಿಂದ ರೀ ಅತ್ತೆರ, ಕೈಯಿಂದನೇ ರೆಡಿ ಹಾಕಿವಿ, ಮತ್ತೆ ಹೆಂಗೆ ರೆಡಿ ಹಾಕಿವಿ? ಸವ್ವಿ, ನನಗೆ ಮೊದಲ ನೆತ್ತಿಗೆ ರೈತಿ, ಇನ್ನೂ ಸಿಡ್ತಾರೆ ಸಾಕೋಬೇಡ. ನಾ ರೆಡಿ ಆಗಬೇಡ ಅಂತ ಅಂದಿದ್ದೆ ಇಲ್ಲ, ಮತ್ತೆ ಅದಕ್ಕೆ ರೆಡಿ ಆಗಿ ನಿಂತ್ರಿ ನೀವು? ಅಲ್ರಿ ಅತ್ತಾರ, ನಮಗಿಬ್ರಿಗೂ ರೆಡಿ ಆಗಬೇಡ ಅಂತ ಅಂದಿದ್ರಿ, ಮತ್ತು ಕವಿತಾಗೆ ಅದಕ್ಕೆ ರೆಡಿ ಆಗಂತಂದಿದ್ರಿ. ಆಕೆ ಯಾಕೆ ರೆಡಿ ಆಗಿದ್ಲು? ಆಕೆ ರೆಡಿ ಆಗಿದ್ದಕ್ಕೆ ನಾವಿಬ್ಬರು ರೆಡಿ ಆಗಿದ್ದು. ಆಕೆ ಅಂತೂ ಸಣ್ಣಾಕಿ, ಈ ಮನೆ ಸಣ್ಣ ಸೊಸಿ ಅದಾಳ, ರೆಡಿ ಹಾಕಳ. ನಿಮ್ಗೇನಾಗೈತಿ ದಾಡಿ? ಅದ ದೊಡ್ಡ ಕತ್ತಿ ಆದಂಗೆ ಆಗಿರಿ, ಮನೆ ಕೆಲಸ ಮಾಡೋದಷ್ಟೇ ನಿಮ್ಮದು ಕೆಲಸ. ನೀವು ಅದಕ್ಕೆ ರೆಡಿ ಆದ್ರಿ? ಹೌದದು ಬಿಡ್ರಿ ಅತ್ತಾರ. ಲಲಿತಾ, ನಾಳೆಯಿಂದ ಕವಿತಾಗ ಊಟಕ್ಕೆ ಕೊಡಬೇಡ. ಅವು ಲಾಲಿಪಾಪ್ ಸಿಗ್ತಾವಲ್ಲ ಅದನ್ನು ತಂದು ಕೊಡು. ಯಾಕಂದ್ರೆ ಪಾಪಿನ ಸಣ್ಣ ಹುಡುಗಿಯಲ್ಲ, ಏನೂ ತಿನ್ನಾಕೂ ಬರೋಂಗಿಲ್ಲ. ನೋಡಲ್ಲ ಪಾಪ ಬಾಯಾಗ ಹಲ್ಲು ಬಂದಿಲ್ಲ, ಅದಕ್ಕೆ ಇಂಥ ಲಾಲಿಪಾಪ್ ಅಂಥದ್ದು ಕೊಡು. ಪಾಪ ತಿನ್ಕೊಂತ ಚಿಪ್ಕೊಂತಿರ್ತಾಳೆ ಮನ್ಯಾಗ. ಹೌದಿಲ್ರಿ ಅತ್ತಾರ? ಸವ್ವಿ, ನನ್ನ ತಂಟೆಗೆ ಬರಬೇಡ ನೀನು. ನೋಡು ಕವಿತಾ, ನಾನು ಏನೇ ಇದ್ರೂ ನೇರ ನನ್ನ ಮಾತು. ನಿನ್ನಂಗೆ ಅತ್ತೆರನ್ನ ಮುಂದಕ್ಕೆ ಚೂ ಬಿಟ್ಟು ಹಿಂದೆ ಪಿನ್ ಚುಚ್ಚೋದು ಸ್ವಭಾವ ನನಗಿಲ್ಲ. ಏನೇ ಇದ್ರೂ ನಾನು ಡೈರೆಕ್ಟಾಗಿನೇ ಮಾತಾಡ್ತೀನಿ. ನೋಡ್ರಿ ಅತ್ತೆರ, ನಾವು ಈ ಮನೆ ಸೊಸೆಯರದೀವಿ. ನಮಗೂ ಈ ಮನ್ಯಾಗ ಹಾಕೈತಿ, ನಿಮಗೆ ಎಷ್ಟು ಹಾಕೈತೆ ನಮಗೂ ಅಷ್ಟು ಹಾಕೈತಿ. ನೀವಿಬ್ಬರು ರೆಡಿ ಆಗ್ಬೋದು, ನಾವಿಬ್ಬರು ರೆಡಿ ಆಗಬಾರ್ದನ್ರಿ? ಯಾಕೆ ನಾವೇ ನಿಮ್ಮ ಮನೆ ಆಳಂತ ಅನ್ಕೊಂಡಿರೋಣ? ನಾವು ರೆಡಿ ಆಗಾರ ನೋಡ್ರಿ ಅತ್ತೆರ. ಏನು ಮಾಡ್ತೀರಿ ಈಗ? ಏನು ಮಾಡೋಕ್ಕಾಕೈತಿ ನಿಮ್ಮ ಕೈಯಾಗ? ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋಗಿ ಚಾ ಕುಡ್ದು ಮಲ್ಕೊ ಹೋಗ್ರಿ.
ನಿಮ್ಗೆ ಇಬ್ಬರಿಗಂತೂ ಮಾಡೋಕ್ಕೇನು ಕೆಲಸ ಇಲ್ಲ ಮನ್ಯಾಗ. ನಮ್ಗೆ ಮಾಡೋಕೆ ಕೆಲಸ ರಗಡದವ್ರಿ ಅತ್ತಾರ. ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ಕುತ್ಕೊಳಕ್ಕೂ ಆಗಲ್ಲ. ನಿಮ್ಮ ಜೊತೆ ಒದರಾಡ್ಕೊಂತ ನಿಂತ್ಕೊಳಕ್ಕೆ ಪುರುಸತ್ತು ನಮಗಿಲ್ಲ. ನಡಿ ಲಲಿತಿ, ನಡಿ, ಮಾಡೋಕೆ ಕೆಲಸ ರಗಡದವು. ಅತ್ಯಾರ ಒಂದು ಸ್ವಲ್ಪ ಎರಡು ಕಣ್ಣು ತೆಗೆದು ತಲೆನ ಹಿಂಗೆ ಓಪನ್ ಮಾಡಿ ಯೋಚನೆ ಮಾಡಿರಿ, ಯಾವುದು ಸರಿ ಯಾವುದು ತಪ್ಪು ಅಂತಂದು. ಹಂಗೆ ಮಂದಿ ಯಾರು ಏನಾರು ಹೇಳಿದ್ರೆ ಒಮ್ಮೆಗೆ ತಲೆಯಾಗಿ ಹೋಗಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ತಪ್ಪನ್ನ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ರಿ. ಇಲ್ಲ ಅಂದ್ರೆ ಮನೆಯಾಗಿರೋ ನೆಮ್ಮದಿ ಎಲ್ಲ ಹಾಳಾಕೈತಿ. ಛೇ, ಅತ್ತೆಯರು ಸರಿಯಾಗಿ ಬೈತಾರ ಇವರಿಗೆ ಅಂತ ನಾನು ಅನ್ಕೊಂಡ್ರೆ ವಾಪಸ್ ಈ ಅತ್ತೆಯರ ಇವ್ರ ಜೊತೆ ಬೈಸ್ಕೊಂಡಂಗಾತು. ಕರ್ಮ.